ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸೊ ನಾವು ಇವತ್ತಿನ ವಿಡಿಯೋ ನೋಡೋದಾದ್ರೆ ಯಾರಿಗೆಲ್ಲ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವಾ, ಸೊ ಅವರಿಗೆ ಸರ್ಕಾರ ಹೊಸ ಪ್ಲ್ಯಾನೇ ಮಾಡಿದೆ. ಸೊ ಏನು ಪ್ಲ್ಯಾನ್ ಮಾಡಿದೆ, ಸೊ ಯಾವಾಗ ಪೆಂಡಿಂಗ್ ಹಣ ಜಮಾ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಆದರೆ ನೀವೇನು ಮಾಡಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಸೊ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಸೊ ಗೃಹಲಕ್ಷ್ಮಿ ಹಣಕ್ಕೆ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಟೋಟಲ್ ಆಗಿ 1,21,00,000 ಅರ್ಜಿ ಹಾಕಿದ್ರು ಆಯಿತಾ. ಸೊ ಅದರಲ್ಲಿ 90% ಜನರಿಗೆ ಮಾತ್ರನೇ ಪ್ರತಿ ತಿಂಗಳು ಕರೆಕ್ಟಾಗಿ 2,000 ರೂಪಾಯಿ ಬರ್ತಾ ಹೋಗ್ತಾ ಇದೆ ಅಲ್ವಾ. ಸೊ ಇನ್ನು 10% ಜನರಿಗೆ ಒಂದು ಕಂತು ಕೂಡ ಬಂದಿಲ್ಲ. ಸೊ ಅವ್ರಿಗೆ ಸರ್ಕಾರ ಹೊಸ ಪ್ಲ್ಯಾನೇ ಮಾಡಿದೆ. ಸೊ ಏನು ಮಾಡಿದ್ದಾರೆ ಸರ್, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಆದೇಶ ಹೊರಡಿಸಿದ್ದಾರೆ. ಸೊ ಯಾರಿಗೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣಕ್ಕೆ. ಸೊ ಏನಂತ, ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಬರ್ತಾ ಇಲ್ಲ, ಸೊ ಯಾರಿಗೆ ಬರ್ತಾ ಇದೆ, ಸೊ ಒಂದು ಲೀಸ್ಟ್ ರೆಡಿ ಮಾಡೋದಕ್ಕೆ ಕೇಳಿದ್ದಾರೆ ಮತ್ತು ಅದನ್ನು ಕಳಿಸ್ಕೊಡೋದಕ್ಕೆ ಆದೇಶ ಹೊರಡಿಸಿದ್ದಾರೆ. ಸೊ ಸರ್ಕಾರ ಈಗಾಗಲೇ ಸೂಚಿಸಿರುವಂತೆ ಯಾವ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿಲ್ಲ ಎನ್ನುವುದು ಆಯಾ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಸರ್ಕಾರಕ್ಕೆ ಮಾಹಿತಿಯನ್ನು ಒದಗಿಸಬೇಕು. ಸೊ ಅವರು ಈಗ ಆಲ್ರೆಡಿ ಮನೆಗೆ ತೆರಳಿ ಕೆಲಸವನ್ನು ಶುರು ಮಾಡಿದ್ದಾರೆ. ಸೊ ಆದ್ದರಿಂದ ಮಹಿಳೆಯರು ತಮಗೆ ಹಣ ಬರದೇ ಹೋದರೆ ಆಶಾ ಕಾರ್ಯಕರ್ತರು ಅಥವಾ ಅಂಗನವಾಡಿ ಕಾರ್ಯಕರ್ತರನ್ನು ಸಂಪರ್ಕಿಸಿ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಸೊ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಕೊಡ್ತಾರೆ. ಸೊ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅವ್ರು ಪರಿಹಾರ ಸೂಚಿಸ್ತಾರೆ. ಸೊ ಈ ಲೀಸ್ಟ್ ರೆಡಿ ಆದ ತಕ್ಷಣ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಯುತ್ತೆ. ಸೊ ಮಾರ್ಚ್ ತಿಂಗಳೊಳಗಡೆ ನಿಮ್ಮ ಪೆಂಡಿಂಗ್ ಹಣ ಬರೋ ರೀತಿ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಕೂಡ ಅವರಿಗೆ ಕೂಡ ತಿಳಿಸಿದ್ದಾರೆ. ಯಾರು ಕೂಡ ಹಣ ಬಂದಿಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ಆಯಿತಾ. ಸೊ ಇವತ್ತೆಲ್ಲ ನಾಳೆ ನಿಮಗೆ ಒಟ್ಟು ಟೋಟಲ್ ಆ್ಯಡ್ ಆಗಿದೆ, ಪೆಂಡಿಂಗ್ ಹಣ ಜಮಾ ಆಗುತ್ತೆ. ಸೊ ಜಮಾ ಆಗುತ್ತೆ, ಯಾರು ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೇ ಥರ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.